ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಆ ಹೀರೋ ಲೆಸನ್ನಲ್ಲಿ ಬರುವಂಥ ಕೆಲವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಈ ಮುಂಚೆ ಒಂದು ವಿಡಿಯೋದಲ್ಲಿ ಸ್ವಲ್ಪ ಕ್ವಶನ್ಸ್ಗಳನ್ನ ನಾವು ನೋಡಿದ್ವಿ. ಇವತ್ತು ನಾನು 5 ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೇನೆ. ಒಂದ್ಸರಿ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೊಂಬಿಡಿ. ಆಮೇಲೆ ಅವಕ್ಕೆ ಆನ್ಸರ್ಸ್ಗಳನ್ನ ನಾವು ಯಾವ ಥರ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣಂತೆ. ಸಿ, ಫಸ್ಟ್ ಕ್ವೆಶನ್ ಇಲ್ಲಿದೆ. ಹೌ ಡಿಡ್ ಸ್ವಾಮಿ ರಿಯಾಕ್ಟ್ when his father challenged him to sleep alone in the office room? I repeat the question once again. How did Swami react when his father challenged him to sleep alone in the office room? ಈ ಕ್ವಶನ್ ಇದೆ. ಅವರಪ್ಪ ಹೇಳ್ತಾನೆ ಸ್ವಾಮಿಗೆ, ಚಾಲೆಂಜ್ ಮಾಡ್ತಾನೆ, ನೀನು ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗಿ ನಿನಗೆ ಕರೇಜ್ ಇದೆ ಅಂತ ನೀವು ಪ್ರೂವ್ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತೇಳಿ. ನೆಕ್ಸ್ಟ್ ಕ್ವಶನ್, ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಸ್ವಾಮಿ to join the police department when he grew up. Why? So, ಈ ಕ್ವಶನ್ ಇದೆ. The inspector suggested Swami to join the police department. ಸೊ ಇನ್ಸ್ಪೆಕ್ಟರ್ ಒಂದು ಸಜೆಷನ್ಸ್ ಕೊಡ್ತಾನೆ, ನೀನು ನಮ್ಮ ಡಿಪಾರ್ಟ್ಮೆಂಟ್ ಜಾಯಿನ್ ಆಗು ದೊಡ್ಡವನಾದ್ಮೇಲೆ. ವೆನ್ ಹಿ ಗ್ರೀವ್ ಅಪ್, ಇಲ್ಲಿ ಹಿ ಅಂದರೆ ಸ್ವಾಮಿ. ವೈ, ಯಾಕೆ ಆ ಥರ ಒಂದು ಸಜೆಷನನ್ನು ಕೊಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಇದೆ, ದೇರ್ ವಾಸ್ ಸೈಲೆನ್ಸ್ ಇನ್ ದ ರೂಮ್. In spite of this, some noises reached Swami's ears. What were they? ಅಂತ ಒಂದು ಕ್ವಶನ್ ಇದೆ. So there was silence in the room. When Swami was sleeping alone in the office room, totally there was a silence. There were no noises of the people. In spite of this, ಅದಾಗಿದ್ರೂ ಕೂಡ ಆ ರೂಮಲ್ಲಿ ಸ್ವಾಮಿಗೆ ಕೆಲವು ನಾಯ್ಸ್ಗಳು, ಏನಂತಂದರೆ ಶಬ್ದಗಳು ಕೇಳಿಸ್ತವೆ. ಯಾವ್ಯಾವ ಶಬ್ದಗಳು ಒಂದು ಕಿವಿ ಮೇಲೆ ಬಿತ್ತು ಅಂತ ಕ್ವಶನನ್ನು ಕೇಳ್ತಾನೆ. ಇದಕ್ಕೆ ನೀವು ಲೆಸನನ್ನು ಚೆನ್ನಾಗಿ ಓದಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 11ನಲ್ಲಿ ಇದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಏನೇನು ಅವನಿಗೆ ಸೌಂಡ್ಗಳು ಕೇಳಿಸ್ತಾ ಇತ್ತು ಅಂತ ಒಂದು ಕ್ವಶನ್ ಇದೆ. ಅಲ್ಲಿ ಏನೇನು ಸಿಗುತ್ತೆ ಅಂತಂದರೆ, ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ದ ಟಿಕಿಂಗ್ ಆಫ್ ದ ಕ್ಲಾಕ್ ಅಂತ ಇದೆ, ಗಡಿಯಾರ ಸೌಂಡ್ ಕೇಳಿಸುತ್ತೆ. ರಸಲ್ ಆಫ್ ದ ಟ್ರೀಸ್ ಅಂತ ಇದೆ, ಸ್ನೋರಿಂಗ್ ಸೌಂಡ್ಸ್ ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್ ಅಂತ. ಇಷ್ಟು 4 ಸೌಂಡ್ಗಳು ಒಂದು ಕಿವಿನಲ್ಲಿ ಕೇಳಿಸುತ್ತೆ. ಆನ್ಸರ್ ಹೆಂಗೆ ಬರೀಬೇಕಂತ ನೋಡೋಣ. ದ ನೆಕ್ಸ್ಟ್ ಕ್ವಶನ್ ಇದೆ, ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋವರ್ಡ್ ಆನ್ ಸ್ವಾಮಿ ಅಂತ ಇದೆ. ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋವರ್ಡ್ ಆನ್ ಸ್ವಾಮಿ ಆಫ್ಟರ್ ದ ಹೌಸ್ ಬ್ರೇಕರ್ ವಾಸ್ ಕಾಟ್. ಹೌ ವಾಸ್ ಹಿ ಕಂಗ್ರ್ಯಾಚುಲೇಟೆಡ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆ ಸ್ವಾಮಿ ಹೀರೋ ಆಗಿಬಿಡ್ತಾನೆ. ಆ ಕಳ್ಳನ, ಬರ್ಗ್ಲರ್ನ ಅರೆಸ್ಟ್ ಮಾಡಿಸ್ತಾರೆ. ಅರೆಸ್ಟ್ ಆದಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ನೀನು ನಮ್ಮ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಬೇಕು ಅಂತೇಳಿ. ಹಾಗೇನೆ ಸ್ಕೂಲಲ್ಲಿ ಕೂಡ ಸ್ವಾಮಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರೂ ಕಂಗ್ರ್ಯಾಟ್ ಮಾಡ್ತಾರೆ. ಯಾವ ಥರ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ಗಳನ್ನ ಹೇಳಿದರು ಅನ್ನೋ ಕ್ವಶನ್ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಇದೆ, ವೈ ಡಿಡ್ ಸ್ವಾಮಿ ಥಿಂಕ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್. ಸೊ ಸ್ವಾಮಿ ಥಿಂಕ್ ಮಾಡ್ತಾನೆ, ಅವರಪ್ಪ ಏನೊಂದು ಸಜೆಷನ್ ಕೊಡ್ತಾನೆ, ಆ ಸಜೆಷನ್ ಏನಂತಂದರೆ ತುಂಬ ಭಯಾನಕ ಅಂತ ಹೇಳ್ತಾನೆ. ಫ್ರೈಟ್ಫುಲ್ ಪ್ರಪೋಸಿಷನ್ ಅಂತ ಹೇಳ್ತಾನೆ. ಸೊ ಇದು ಪ್ರಿಪೋಸಿಷನ್ ಅಲ್ಲ, ಪ್ರಪೋಸಿಷನ್. PROPOSITION. ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್. ಸೊ ಅವರಪ್ಪ ಕೊಟ್ಟಂಥ ಸಜೆಷನ್, ಏನು ಸಜೆಷನ್ ಕೊಡ್ತಾನೆ ಅವರಪ್ಪ ಅಂದರೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಹಿಯರ್ ಆಫ್ಟರ್ ಅಂತ ಅವ್ರು ಹೇಳ್ತಾನೆ. ಇನ್ಮೇಲೆ ನೀನು ಆಫೀಸಲ್ಲೇ ಮಲಗಬೇಕಪ್ಪ, ಒಬ್ಬನೇ ಮಲಗಬೇಕು ಅಂತ ಹೇಳಿರ್ತಾನೆ. ಆ ಒಂದು ಸಜೆಷನ್ನು ಅಥವಾ ಚಾಲೆಂಜ್ ಏನಾಗುತ್ತೆ ಅಂತಂದರೆ, ಅದು ಸ್ವಾಮಿಗೆ ತುಂಬ ಭಯ ಉಂಟು ಮಾಡುತ್ತೆ. ಹೇಗೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಸೊ ಇವತ್ತಿನ ಡಿಸ್ಕಷನ್ಗೆ ಇಷ್ಟು ಕ್ವಶನ್ಸ್ಗಳನ್ನ ನಾವು ತೊಗೊಂಡಿದ್ದೇವೆ. ಈಗ ಒನ್ ಬೈ ಒನ್ ಏನಂತಂದರೆ ನೋಡ್ತಾ ಹೋಗೋಣಂತೆ. ಲೆಟ್ಸ್ ಟೇಕ್ ದಿ ಫಸ್ಟ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ ನಮಗೆ ಏನಿದೆ ಅಂತಂದರೆ, ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ವೆನ್ ಹಿಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಇದೆ. ಸೊ ಈ ಕ್ವಶನ್ಗೆ ನಾವು ಯಾವ ಥರ ಆನ್ಸರ್ ಬರೀಬೇಕು ಅನ್ನೋದನ್ನು ಈಗ ನಾವು ಚೆಕ್ ಮಾಡ್ತಾ ಹೋಗೋಣ. ಅಂದರೆ ಫೈನ್, ಸಿ,
ಇದಕ್ಕೆ ಆನ್ಸರ್ನ ನಾವು ಈ ಥರ ಸ್ಟಾರ್ಟ್ ಮಾಡ್ಬೋದು. ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ಅಂತ ಇದೆ. ಹಿಸ್ ಫಾದರ್ ಅಥವಾ ಡೈರೆಕ್ಟಾಗಿ ನೀವು ಮಾಡಿ ಸ್ವಾಮೀಸ್ ಫಾದರ್ ಅಂತ ಇಲ್ಲಿ ನೀವು ಇದನ್ನು ತಗೊಳ್ಳಿ. ಸ್ವಾಮೀಸ್ ಫಾದರ್ okay, asked him to sleep alone in the office room. ಇದು ಫಸ್ಟ್ ಪಾಯಿಂಟ್. Swami's father asked him to sleep alone in the office room. So it was a challenge from his father. ಅವರ ಅಪ್ಪ ಒಂದು ಚಾಲೆಂಜ್ ಮಾಡ್ತಾರೆ. ಇದಕ್ಕೆ ಸ್ವಾಮಿ ಏನಂತಂದ್ರೆ, ಸ್ವಾಮಿ ವಾಸ್ ನಾಟ್ ರೆಡಿ ಟು ಸ್ಲೀಪ್. ಓಕೆ, ಸ್ವಾಮಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ in the office room, so he tried to change the topic. ಅದಕ್ಕೆ ಅವನೇನು ಮಾಡ್ತಾನೆ ಅಂತಂದರೆ, ಆ ಟಾಪಿಕ್ಕನ್ನು ಚೇಂಜ್ ಮಾಡಬೇಕು ಅಂತಂತೇಳಿ ಬೈ ಟೆಲಿಂಗ್ ಮೆನಿ ಅದರ್ ಥಿಂಗ್ಸ್, ಏನೇನೋ ವಿಷಯಗಳನ್ನ ಹೇಳ್ತಾರೆ. ಇಷ್ಟು ಪಾಯಿಂಟನ್ನು ನೀವಿಲ್ಲಿ ಇದಕ್ಕೆ ಬರಿಬೇಕಾಗುತ್ತೆ. ಸಿ, ನಿಮ್ಮ ಕ್ವಶನ್ ಏನಿದೆ ಅಂತಂದರೆ, ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ವೆನ್ ಹಿಸ್ ಫಾದರ್ ಚಾಲೆಂಜ್ ಹಿಮ್ ಅಂತೆಲ್ಲ ಇಲ್ಲಿ ಕ್ವಶನನ್ನು ನಿಮಗೆ ಕೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ, ಒಂದು ಆನ್ಸರ್ನ ಇಲ್ಲಿ ನೀವು ರೆಡಿ ಮಾಡ್ತಾ ಇದ್ದೀರಾ. ಸಿ ದ್ಯಾಟ್ ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಫಸ್ಟ್ ಪಾಯಿಂಟ್ ಇದು. ಇಟ್ ವಾಸ್ ಎ ಚಾಲೆಂಜ್ ಫ್ರಾಮ್ ಹಿಸ್ ಫಾದರ್. ಅವರ ಅಪ್ಪಂದು ಚಾಲೆಂಜ್ ಥರ ಆಗಿಬಿಡುತ್ತೆ. ಅವನು ಹೇಳ್ತಾನೆ ಪ್ರೂವ್ ಮಾಡು ಅಂತೇಳಿ. ಸ್ವಾಮಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಇಲ್ಲಿ ಬೇಕಂದರೆ ನೀವೇನು ಮಾಡ್ಬೋದು ಅಂದರೆ, ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಅಂತ ಒಂದು ಲೈನನ್ನು ನೀವು ಬರಿಬೋದು. ಇಲ್ಲಾಂದರೆ ಈ ಥರ ಬರಿಬೋದು. ಸೊ ಹಿ ಟ್ರೈ ಟು ಚೇಂಜ್ ದ ಟಾಪಿಕ್ ಬೈ ಟೆಲಿಂಗ್ ಮೆನಿ ಅದರ್ ಥಿಂಗ್ಸ್. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಏನಂತಂದರೆ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ಇನ್ನೊಂದ್ಸರಿ ನೀವು ಓದಿ. ನಾನು ನಿಮಗೆ ಇನ್ನೊಂದ್ಸಲ ಓದಿ ಹೇಳ್ತೇನೆ. ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಇಟ್ ವಾಸ್ ಎ ಚಾಲೆಂಜ್ ಫ್ರಾಮ್ ಹಿಸ್ ಫಾದರ್. ಸ್ವಾಮಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಸೊ ಹಿ ಟ್ರೈ ಟು ಚೇಂಜ್ ದ ಟಾಪಿಕ್ ಬೈ ಟೆಲಿಂಗ್ ಮೆನಿ ಅದರ್ ಥಿಂಗ್ಸ್. ಬೇರೆ ಬೇರೆ ಥಿಂಗ್ಸ್ ಹೇಳ್ತಾನೆ. ಇದೇ ಕ್ವಶನನ್ನು ಎಕ್ಸ್ಟೆಂಡ್ ಮಾಡಿ 3 ಮಾರ್ಕ್ಸ್ಗೆ ಕೂಡ ಕೇಳುವಂಥ ಒಂದು ಚಾನ್ಸಸ್ ಇದೆ. ಸೊ ಈಗ ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣಂತೆ. ದ ನೆಕ್ಸ್ಟ್ ಕ್ವಶನ್, ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಅಂತ ಇದೆ ನೋಡಿ. ಈ ಕ್ವಶನನ್ನು ತಗೊಳೋಣ ಈಗ ನಾವೀಗ. ರೈಟ್. The inspector suggested Swami to join the police department when he grew up. Why? ಇನ್ಸ್ಪೆಕ್ಟರ್ ಯಾಕೆ ಈ ಒಂದು ಸಜೆಷನನ್ನು ಕೊಡ್ತಾರೆ ಅಂತ ಇಲ್ಲಿಗೆ ಕ್ವಶನ್ ಇದೆ. ಸೊ ನಾವೀಗ ಆನ್ಸರ್ ಈ ಥರ ಬರೆಯೋಣಂತೆ. ಸ್ವಾಮಿ ವಾಸ್ ಕಂಗ್ರ್ಯಾಚುಲೇಟೆಡ್ by all, okay, for the arrest of the burglar. ಆ ಬರ್ಗ್ಲರ್ ಏನು ಬರ್ತಾನೆ, ಆ ಬರ್ಗ್ಲರ್ ಸಲುವಾಗಿ ಸ್ವಾಮಿ ಎಲ್ಲ ಕಂಗ್ರೇಟ್ ಮಾಡ್ತಾರೆ. ದ ಇನ್ಸ್ಪೆಕ್ಟರ್, ಇಲ್ಲಿ ನಮ್ಮ ಪಾಯಿಂಟ್ ಬರುತ್ತೆ, ಸಜೆಸ್ಟೆಡ್ ಸ್ವಾಮಿ ಟು ಜಾಯಿನ್. The inspector suggested Swami to join the police department, thinking that Swami was a brave boy. ಆ ಇನ್ಸ್ಪೆಕ್ಟರ್ ಏನು ಥಿಂಕ್ ಮಾಡ್ತಾನೆ ಅಂದರೆ, ಸ್ವಾಮಿ ತುಂಬ ಧೈರ್ಯವಂತ ಹುಡುಗ ಅಂತಂತೇಳಿ. ಸೊ ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಸ್ವಾಮಿ ಟು ಜಾಯಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್, ಥಿಂಕಿಂಗ್ ದಟ್ ಸ್ವಾಮಿ ವಾಸ್ ಎ.
But Swami was afraid of darkness. ಇಷ್ಟು ಪಾಯಿಂಟನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಒಂದೇ ಕೀ ಪಾಯಿಂಟ್ ಇದೆ, ಥಿಂಕಿಂಗ್ ದ್ಯಾಟ್ ಸ್ವಾಮಿ ವಾಸ್ ಎ ಬ್ರೇವ್ ಬಾಯ್. ಅವನೇನು ಥಿಂಕ್ ಮಾಡ್ತಾನೆ, ಸ್ವಾಮಿ ತುಂಬ ಧೈರ್ಯಶಾಲಿ ಹುಡುಗ ಇದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಆ ಥರ ಒಂದು ಸಜೆಷನನ್ನು ಅವನಿಗೆ ಕೊಡ್ತಾನೆ. ಆದರೆ ಇವನಿಗೆ ಧೈರ್ಯ ಇರೋದಿಲ್ಲ, ಮತ್ತು ಇವನು ಬೇರೆ 3 ಥಿಂಗ್ಸ್ಗಳನ್ನು ತನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಒನ್, ಟು ಬಿಕಮ್ ದಿ ಇಂಜಿನ್ ಡ್ರೈವರ್, ಆರ್ ಟು ಬಿಕಮ್ ದಿ ರೈಲ್ವೆ ಗಾರ್ಡ್, ಆರ್ ಟು ಬಿಕಮ್ ದಿ ಬಸ್ ಕಂಡಕ್ಟರ್. ಈ 3 ಅವನು ತಾನು ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಒನ್ಸ್ ಅಗೇನ್ ಕ್ವಶನ್ ನೋಡಿ. ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಸ್ವಾಮಿ ಟು ಜಾಯಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಹಿ ಗ್ರೀವ್ ಅಪ್ 5. Swami was congratulated by all for the arrest of the burglar. The inspector suggested Swami to join the police department, thinking that Swami was a brave boy. But Swami was afraid of darkness. ಅವನಿಗೆ ಡಾರ್ಕ್ನೆಸ್ ಅಂದರೆ ತುಂಬ ಭಯ ಇರುತ್ತೆ. ಈ ಥರ ನೀವು ಆನ್ಸರ್ನ ಇದಕ್ಕೆ ರೆಡಿ ಮಾಡಬೇಕು. ಸೊ ಇನ್ನೊಂದು ಸಾರಿ ನೆಕ್ಸ್ಟ್ ಕ್ವಶನನ್ನು ನೋಡೋಣಂತೆ. ನೆಕ್ಸ್ಟ್ ಕ್ವಶನ್, ದೇರ್ ವಾಸ್ ಸೈಲೆನ್ಸ್ ಇನ್ ದ ರೂಮ್ ಇನ್ ಸ್ಪೈಟ್ ಆಫ್ ದಿಸ್ ಅಂತ ಇಲ್ಲಿ ಕ್ವಶನ್ ಇದೆ. ಕ್ವಶನ್ ಅನ್ನು ಸರಿಯಾಗಿ ನೋಡಿ. ದ ಕ್ವಶನ್ ಗೋಸ್ ಲೈಕ್ ದಿಸ್. ಈ ತರ ಕ್ವಶನ್ ಇದೆ. ದೇರ್ ವಾಸ್ ಸೈಲೆನ್ಸ್ ಇನ್ ದಿ ಆಫೀಸ್ ರೂಮ್. ಸೊ ಆ ರೂಮಲ್ಲಿ ಕಂಪ್ಲೀಟ್ ಆಗಿರೋಂಥದ್ರೆ ಸೈಲೆನ್ಸ್ ಇರುತ್ತೆ, ಮತ್ತೆ ಅವ್ರು ಎಲ್ಲ ಅಲ್ಲಿ ಅಂದರೆ ಸೈಲೆನ್ಸ್ ಬಂದ್ಬಿಡುತ್ತೆ. ಇನ್ ಸ್ಪೈಟ್ ಆಫ್ ದಿಸ್, ಇದಾದರೂ ಕೂಡ ಸ್ವಲ್ಪ ನಾಯ್ಸ್ಗಳು ಸ್ವಾಮಿ ಏನಂತಂದರೆ ಸ್ವಾಮಿ ಕಿವಿಗೆ ಬೀಳುತ್ತೆ. ಏನೇನು ನಾಯ್ಸ್ ಅವ್ನ ಕಿವಿಗೆ ಬಿತ್ತು ಅನ್ನೋ ಕ್ವಶನನ್ನು ಏಪ್ರಿಲ್ 2018 ಕೇಳಿದ್ದಾರೆ. ಸೊ ಇದಕ್ಕೆ ನಾವೀಗ ಆನ್ಸರ್ನ ಈ ಥರ ಬರೆಯೋಣಂತೆ. ಸಿ ದ ಕ್ವಶನ್ ಗೋಸ್ ಲೈಕ್ ದಿಸ್. ದೇರ್ ವಾಸ್ ಕಂಪ್ಲೀಟ್ ಸೈಲೆನ್ಸ್ ಇನ್ ದಿ ರೂಮ್. ದೇರ್ ವಾಸ್ ಕಂಪ್ಲೀಟ್ ಸೈಲೆನ್ಸ್ ಇನ್ ದ ರೂಮ್. ಫಸ್ಟ್ ಪಾಯಿಂಟನ್ನು ನೀವು ಬರೀತೀವಿ. ಓಕೆ, ಸೆಕೆಂಡ್ ಪಾಯಿಂಟ್ ಈ ಥರ ಬರೀ. ಥ್ರೂ ದಿ ಸ್ಟಿಲ್ನೆಸ್, ಏನೂ ಇಲ್ಲ, ಎಲ್ಲ ಸೈಲೆಂಟ್ ಆಗಿರ್ತದೆ. ಓಕೆ, ಆಲ್ ಕೈಂಡ್ಸ್ ಆಫ್ ನಾಯ್ಸಸ್, ಆಲ್ ಕೈಂಡ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಓಕೆ, ಆದ್ರೂ ಆ ಸೈಲೆನ್ಸಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಸೌಂಡ್ಗಳು ಏನಂತಂದರೆ ಸ್ವಾಮಿ ಕಿವಿಗೆ ಬರ್ತಾವೆ. ಹಿಸ್ ಇಯರ್ಸ್ ಆರ್ ಸ್ವಾಮಿಸ್ ಇಯರ್ಸ್ ಏನೇನು ಅನ್ನೋದನ್ನು ಬರೀಬೇಕು. ಸಿ ದ ಟಿಕ್ಕಿಂಗ್ ಆಫ್ ದಿ ಕ್ಲಾಕ್. ಆ ಕ್ಲಾಕ್ದು ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ, ಟಕ್ 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 ಅನ್ನೋ ಸೌಂಡು. ಸೆಕೆಂಡ್ ಒನ್, ರಸಲ್ ಆಫ್ ಟ್ರೀಸ್. ಆ ಗಿಡಗಳದ್ದು ಸೌಂಡ್ ಕೇಳಿಸ್ತಾ ಇರುತ್ತೆ, ಎಲೆಗಳ ಸೌಂಡ್, ರಸಲ್ ಆಫ್ ಟ್ರೀಸ್. ಸ್ನೋರಿಂಗ್ ಸೌಂಡ್ಸ್, ಯಾರೋ ಗುರಿಕೆ ಹೊಡಿತಿರ್ತಾರೆ, ಸ್ನೋರಿಂಗ್ ಸೌಂಡ್ಸ್. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ humming. Okay, so these sounds reached Swami. These sounds reached Swami. ಇಷ್ಟು ಆನ್ಸರನ್ನು ನೀವೇನಂತಂದರೆ ಬರಿಬೇಕಾಗುತ್ತೆ. ಸಿ ಇನ್ನೊಂದ್ಸರಿ ಕ್ವಶನನ್ನು ನೋಡಿ. ಕ್ವಶನ್ ನೋಡಿ. ದೇರ್ ವಾಸ್ ಸೈಲೆನ್ಸ್ ಇನ್ ದ ರೂಮ್. ಇನ್ ಸ್ಪೈಟ್ ಆಫ್ ದಿಸ್ some noises reached Swami's ears. What were they? Question ಇದೆ. Answer ನೋಡಿ. There was complete silence in the room. Through the stillness, all kinds of noises reached his ears. The ticking of the clock, rustle of trees, snoring sounds, and some vague night insects humming. These sounds reached Swami. ಇಲ್ಲಿ ನೀವು ಕರೆಕ್ಟಾಗಿ 2 ಮಾರ್ಕ್ಸ್ ಬರಬೇಕಾಗಿದ್ರೆ ಇದು ಕೀ ಪಾಯಿಂಟ್ ಇದೆ. ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಈ ಪಾಯಿಂಟನ್ನು ಬರೀಬೇಕು. ನೆಕ್ಸ್ಟ್ ರಸಲ್ ಆಫ್ ಟ್ರೀಸ್ ಇದೆಲ್ಲ, ಈ ಪಾಯಿಂಟನ್ನು ಬರೀಬೇಕು. ದೆನ್ ಸ್ನೋರಿಂಗ್ ಸೌಂಡ್ ಅಂತ ಇದೆ, ಈ ಪಾಯಿಂಟನ್ನು ಬರೀಬೇಕು.
ಆ್ಯಂಡ್ ಇನ್ಸೆಕ್ಟ್ ಸೌಂಡ್ಸ್ ಅಂತ ಇದೆ ನೋಡಿ, ಇನ್ಸೆಕ್ಟ್ಸ್ ಹಮ್ಮಿಂಗ್ ಸೌಂಡ್ ಅಂತ ಹಮ್ಮಿಂಗ್ ಅಂತ ಇದೆಯಲ್ಲ ಈ ಪಾಯಿಂಟ್. ಈ ನಾಲ್ಕನ್ನು ನೀವು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬರೆದ್ರೆ ನಿಮಗೆ ಫುಲ್ 2 ಮಾರ್ಕ್ಸ್ ಏನಂದರೆ ಬರುತ್ತೆ. ವಿ ಶಾಲ್ ರಿಪೀಟ್ ದ ಕ್ವಶನ್ ಆನ್ಸರ್ ಒನ್ಸ್ ಅಗೈನ್. ದೇರ್ ವಾಸ್ ಕಂಪ್ಲೀಟ್ ಸೈಲೆನ್ಸ್ ಇನ್ ದ ರೂಮ್. Through the stillness, all kinds of noises reached his ears: the ticking of the clock, rustling of sounds or rustle of trees, snoring sounds, and some vague night insects humming. These sounds reached Swami. ಇಷ್ಟು ಆನ್ಸರ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನಾವೀಗ ನೋಡೋಣ. ದ ನೆಕ್ಸ್ಟ್ ಕ್ವಶನ್ ಈಸ್, ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋವರ್ಡ್ ಆನ್ ಸ್ವಾಮಿ ಆಫ್ಟರ್ ಹೌಸ್ ಬ್ರೇಕರ್ ವಾಸ್ ಕಾಟ್ ಅಂತ ಇಲ್ಲಿ ಕ್ವಶನ್ ಇದೆ. ಯಾರ್ಯಾರು ಯಾವ ಥರ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ಗಳನ್ನ ಹೇಳಿದರು ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸಿ ದ ಕ್ವಶನ್ ಈಸ್ ಲೈಕ್ ದಿಸ್: ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋವರ್ಡ್ ಆನ್ ಸ್ವಾಮಿ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಯಾವಾಗ ಆಫ್ಟರ್ ದ ಹೌಸ್ ಬ್ರೇಕರ್ ವಾಸ್ ಕಾಟ್, ಇಲ್ಲಿ ಹೌಸ್ ಬ್ರೇಕರ್ ಅಂದರೆ ಯಾರು ಅಂತ ನಿಮಗೆ ಕ್ವಶನ್ ಬಂದರೆ ಬರ್ಗ್ಲರ್ ಅಂತ ಅದಕ್ಕೆ ನೀವು ಆನ್ಸರ್ನ ತಗೋಬೇಕಾಗುತ್ತೆ. ಸೊ ಬರ್ಗ್ಲರು ಅರೆಸ್ಟ್ ಆದಮೇಲೆ ಯಾರ್ಯಾರು ಯಾವ್ಯಾವ ಥರ ಮಾತನಾಡಿದರು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಸಿ, ಆಫ್ಟರ್ ದಿ ಹೌಸ್ ಬ್ರೇಕರ್ ವಾಸ್ ಕಾಟ್, ಅವನು ಹಿಡಿದ ಮೇಲೆ, ಅವನು ಅರೆಸ್ಟ್ ಆದಮೇಲೆ, ಪೊಲೀಸ್ ಸ್ಟೇಷನ್ಗೆ ಅವನು ಕೊಟ್ಟ ಮೇಲೆ, ರೈಟ್, ಸ್ವಾಮೀಸ್ ಫ್ರೆಂಡ್ಸ್, ಅವನ ಫ್ರೆಂಡ್ಸ್ ಏನು ಮಾಡಿದ್ರು ಅಂತ ಬರೀಬೇಕು. ಸ್ವಾಮೀಸ್ ಫ್ರೆಂಡ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್. ಸೊ ಅವನ ಬಗ್ಗೆ ತುಂಬ ಗೌರವದಿಂದ ಅವನ್ನ ನೋಡ್ತಾರೆ. ಸಿ, ಹಿಸ್ ಕ್ಲಾಸ್ಮೇಟ್ಸ್ ಆರ್ ಹಿಸ್ ಫ್ರೆಂಡ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್, ರೈಟ್. ಹಿಸ್ ಟೀಚರ್ಸ್, ಅವನ ಟೀಚರ್ಸ್ ಏನು ಮಾಡ್ತಾರೆ, ಎರಡನೇ ಪಾಯಿಂಟು, ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಅವ್ರ ಟೀಚರ್ ಏನು ಮಾಡ್ತಾರೆ, ಅವ್ನು ಬೆನ್ನು ತಟ್ತಾರೆ. ಓ, ನೀವು ಭಾಳ ಒಳ್ಳೆ ಹುಡುಗ, ಆ್ಯಂಡ್ ಬ್ರೇವ್ ಬಾಯ್, ತುಂಬ ಧೈರ್ಯಶಾಲಿ ಇದೆಯಾ, ಇಂಥ ಒಳ್ಳೆ ಕೆಲಸ ಮಾಡಿದೀಯಾ ಅಂತೇಳಿ ಪ್ಯಾಟೆಡ್ ಹಿಸ್ ಬ್ಯಾಕ್. ಇನ್ನೊಂದು ಪಾಯಿಂಟ್, ದ ಹೆಡ್ ಮಾಸ್ಟರ್, ಓಕೆ, ದ ಹೆಡ್ ಮಾಸ್ಟರ್ ಸೆಡ್ he was a true scout. ಇದು ಆಲ್ರೆಡಿ ನೀವು ರೆಫರೆನ್ಸ್ ಟು ಕಾಂಟೆಕ್ಸ್ಟಲ್ಲಿ ನೋಡಿದ್ದೀರಾ. he was a true scout. ಈ ಪಾಯಿಂಟನ್ನು ನೀವು ಸೇರಿಸಬೇಕಾಗುತ್ತೆ. ದೆನ್ ಇನ್ನೊಂದು ಪಾಯಿಂಟನ್ನು ಇಲ್ಲಿ ನೀವು ಸೇರಿಸಬೇಕಾಗುತ್ತೆ. ನೋಡಿ, ಫಸ್ಟ್ ಒನ್ನು ಆನ್ ಫ್ರೆಂಡ್ಸು ಅಥವಾ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್ ಆರ್ ಕ್ಲಾಸ್ಮೇಟ್ಸ್, ಇದು ಯಾವ್ದಾದ್ರು ನೀವು ಇಲ್ಲಿ ತೊಗೋಬೋದು. ಕ್ಲಾಸ್ಮೇಟ್ಸ್ ಅವ್ರು ತೊಗೊಳ್ಳಿ, ಫ್ರೆಂಡ್ಸ್ ಅವರು ತೊಗೊಳ್ಳಿ. ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್, ಅವನಿಗೆ ರೆಸ್ಪೆಕ್ಟಿಂದ ನೋಡ್ತಾರೆ. ದೆನ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಅವನ ಬೆನ್ನು ತಟ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ಹಿ ವಾಸ್ ಎ ಟ್ರೂ ಸ್ಕೌಟ್, ಸೊ ಅವ್ನು ನಿಜವಾದ ಸ್ಕೌಟ್ ಅಂತ ಅವ್ರು ಹೇಳ್ತಾರೆ. ಈ ಥರ ಹುಡುಗರು ಇರಬೇಕು ಅಂತೇಳಿ. ಇನ್ನೊಂದು ಪಾಯಿಂಟು, ದ ಇನ್ಸ್ಪೆಕ್ಟರ್, ಇದು ಕೂಡ ಸೇರಿಸ್ಬೇಕು. ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಹಿಮ್ ಟು ಜಾಯಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಈ 4 ಪಾಯಿಂಟ್ಗಳನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇದನ್ನು ನಾನು ನಿಮಗೆ ಪಾಯಿಂಟಲ್ಲಿ ತೋರಿಸ್ತೇನೆ, ಬಟ್ ಪಾಯಿಂಟಲ್ಲಿ ನೀವು ಬರೀಬಾರ್ದು. ಏನೇನು ಕವರ್ ಮಾಡಬೇಕು ಈ ಕ್ವಶನ್ಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ಪಾಯಿಂಟ್ ಇದೆ ನೋಡಿ, ಕ್ಲಾಸ್ಮೇಟ್ಸ್, ಓಕೆ, ಲುಕ್ಡ್ ವಿತ್ ರೆಸ್ಪೆಕ್ಟ್, ಈ ಪಾಯಿಂಟನ್ನು ನೀವು ಸೇರಿಸ್ಬೇಕಾಗುತ್ತೆ. ಕ್ಲಾಸ್ಮೇಟ್ಸ್ ಲುಕ್ಡ್ ವಿತ್ ರೆಸ್ಪೆಕ್ಟ್. ದೆನ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಅವನು ಬೆನ್ನು ತಟ್ತಾರೆ ಟೀಚರ್ಸ್ಗಳು. ಹೆಡ್ ಮಾಸ್ಟರ್ ಸೈಡ್ he was a true scout, ಈ ಪಾಯಿಂಟನ್ನು ಸೇರಿಸಬೇಕು. ದೆನ್ ಇನ್ಸ್ಪೆಕ್ಟರ್ ಆಸ್ಕ್ಡ್ ಹಿಮ್ ಟು ಜಾಯಿನ್ ದಿ ಡಿಪಾರ್ಟ್ಮೆಂಟ್ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈ 4 ಪಾಯಿಂಟ್ಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇದನ್ನು ಹಿಂಗೆ ಪಾಯಿಂಟಲ್ಲಿ ಬರಿಬೇಡಿ, ಅದನ್ನು ಪ್ಯಾರಾಗ್ರಾಫಲ್ಲೇ ಬರೀಬೇಕು. ಅದಕ್ಕೊಂದು ಲೈನನ್ನು ಮುಂಚೆ ಸೇರಿಸ್ತಾ ಇದ್ದೀವಿ. ಒನ್ಸ್ ಅಗೇನ್, ಆಫ್ಟರ್ ದ ಹೌಸ್ ಬ್ರೇಕರ್ ವಾಸ್ ಕಾಟ್, Swami's friends or classmates looked at him with respect. His teachers patted his back.
ದ ಹೆಡ್ ಮಾಸ್ಟರ್ ಸೇಡ್ ಹಿ ವಾಸ್ ಎ ಟ್ರೂ ಸ್ಕೌಟ್. ದ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಹಿಮ್ ಟು ಜಾಯಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಇಷ್ಟು ಪಾಯಿಂಟ್ಗಳನ್ನ ನೀವು ಇಲ್ಲಿ ಬರೆದ್ರೆ ನಿಮ್ಮ ಆನ್ಸರ್ ಏನಂತಂದರೆ ಕರೆಕ್ಟ್ ಆಗುತ್ತೆ ಅಂತ. ಸೊ ಈ ಥರ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಬರಿಬೇಕಾದಾಗ ಮೊದಲು ಆ ಕ್ವಶನ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಏನೇನು ಪಾಯಿಂಟ್ಸ್ಗಳನ್ನ ನೀವು ಸೇರಿಸ್ಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಟ್ಟು ಅಷ್ಟು ಪಾಯಿಂಟ್ಗಳನ್ನು ನೀವೇನಂತಂದರೆ ಸೇರಿಸ್ಬೇಕಾಗುತ್ತೆ. ಓಕೆ, ಈಗ ನಾವು ಲಾಸ್ಟ್ ಕ್ವಶನ್ಗೆ ಬರೋಣ. ವೈ ಡಿಡ್ ಸ್ವಾಮಿ ಥಿಂಕ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಷನ್ ವಾಸ್ ಫ್ರೈಟ್ಫುಲ್ ಅಂತ ಇದೆ. ಸೊ ಸ್ವಾಮಿ ಯೋಚನೆ ಮಾಡ್ತಾನೆ, ನಮ್ಮ ಅಪ್ಪ ಹೇಳಿದಾನಲ್ಲ ಇದು ತುಂಬ ಡಿಫಿಕಲ್ಟು ಅಂತ ಅವನಿಗೆ ಒಂದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಇಲ್ಲಿ ನೋಡೋಣಂತೆ. ಸಿ ದ್ಯಾಟ್ ಇಲ್ಲಿ ಏನಿದೆ ಕ್ವಶನ್ ನೋಡಿ, ವೈ ಡಸ್ ಸ್ವಾಮಿ ಅಂತ ಇದೆ, ಅವ್ರು ವೈ ಡಿಡ್ ಸ್ವಾಮಿ ಅಂತ ನೀವು ತಗೊಳ್ಳಿ. ವೈ ಡಿಡ್ ಸ್ವಾಮಿ ಥಿಂಕ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್ ಅಂತ ಇದೆ. ಫಸ್ಟ್ ಅವ್ರ ಫಾದರ್ ಏನು ಸಜೆಸ್ಟ್ ಮಾಡ್ತಾನೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಸಿ, ಸ್ವಾಮೀಸ್ ಫಾದರ್, ಅವರಪ್ಪ ಏನು ಸಜೆಸ್ಟ್ ಮಾಡ್ತಾನೆ, ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್. ಸೊ ಕರೇಜ್ ನಿನಗಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ತಾನೆ. ಸೊ ಆಸ್ಕ್ಡ್ ಹಿಮ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್, ಆರ್ ಸ್ವಾಮಿ ಹ್ಯಾಡ್ ಕರೇಜ್. ದಿಸ್ ಒನ್, ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್. ನೋಡಿ, ಸೊ ಅದು ಹೇಳಿದ್ದು ಅಂದರೆ ಸ್ವಾಮಿಗೆ ತುಂಬ ಭಯಾನಕ ಅನಿಸುತ್ತೆ. ಫಾರ್ ಸ್ವಾಮಿ, ಸ್ವಾಮಿಗೆ ಅದು ತುಂಬ ಭಯಾನಕ ಆಗುತ್ತೆ. ಸಿ ದಟ್ ಕ್ವಶನ್ ಏನಿದೆ ನೋಡಿ, ನಿಮಗೆ ಇನ್ನೊಂದ್ಸರಿ ಕ್ವಶನ್ ಅನ್ನು ನೋಡಿ ಕರೆಕ್ಟಾಗಿ. ವೈ ಡಿಡ್ ಸ್ವಾಮಿ ಥಿಂಕ್ ಅಂತ ಇದೆ. ಸ್ವಾಮಿ ಯಾಕೆ ಆ ಥರ ಯೋಚನೆ ಮಾಡಿದ ಅಂತ ಬರುತ್ತೆ. ಏನು ಯೋಚನೆ ಮಾಡಿದ ಅಂತಂತಂದರೆ, ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್, ತುಂಬ ಭಯ ಇದೆ ಅಂತ ಹೇಳ್ತಾನೆ. ಎಸ್, ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಪ್ರಪೋಸಿಷನ್ ದ ಸಜೆಷನ್. ಓಕೆ, ಯಾಕೆ ಅವನಿಗೆ ಭಯ ಅನ್ನಿಸ್ತು ಅಂತಂತಂದರೆ 2-3 ಪಾಯಿಂಟ್ಗಳನ್ನ ಬರೀಬೇಕು. ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್, ಇದು ಫಸ್ಟ್ ನೀವು ಸೇರಿಸ್ಬೇಕಾಗಿತ್ತು, ರೈಟ್? ಸೊ ಅವನಿಗೆ ಭಯ ಇರ್ತಕ್ಕಂತಂದರೆ, ಸೊ ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ, ರೈಟ್? 2ನೇ ಪಾಯಿಂಟನ್ನು ಸೇರಿಸ್ಬೇಕು. ಸೊ ಫಸ್ಟ್ ಅವನಿಗೆ ಕತ್ಲಂದ್ರೆ ಭಯ ಇರುತ್ತೆ, ಅದಕ್ಕೆ ಅವನು ಏನು ಮಾಡ್ತಾನೆ, ಆ ಗ್ರಾನಿ ಪಕ್ಕದಲ್ಲೇ ಮಲಗ್ತಿರ್ತಾನೆ. ಇದು 2ನೇ ಪಾಯಿಂಟನ್ನು ನೀವು ಇಲ್ಲಿ ಸೇರಿಸ್ಬೇಕಾಗುತ್ತೆ, ರೈಟ್? ನೆಕ್ಸ್ಟ್ ನೋಡಿ, ಸ್ವಾಮೀಸ್ ಫಾದರ್ ಆಸ್ಕ್ಡ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್. ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್, ಸೊ ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ, ರೈಟ್? ಇನ್ನೊಂದು ಸೇರಿಸಿ ನೀವೇನು ಮಾಡ್ಬೋದು ಅಂತಂತಂದರೆ, ಇನ್ನೊಂದು ಲೈನನ್ನು ಬೇಕಂದರೆ ಸೇರಿಸ್ಬೋದು. ಎನಿ ಚೇಂಜ್ ವುಡ್ ಕೀಪ್ ಸ್ವಾಮಿ ಅವೇಕ್ ಹೋಲ್ ನೈಟ್. ಸೊ ಇದರೊಳಗೆ ಏನಾದ್ರು ಚೇಂಜ್ ಆಯಿತು ಅಂತಂದರೆ ಇಡೀ ರಾತ್ರಿ ಅವನೇನು ಅಂತಂದರೆ ನಿದ್ರೆ ಮಾಡ್ತಾ ಇರೋದಿಲ್ಲ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 3ನಲ್ಲಿ ಆನ್ಸರ್ ಇದೆ. ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಸ್ವಾಮಿ ಥಾಟ್ he had always slept beside his granny in the passage, and any change in this arrangement kept him trembling and awake all night ಅಂತ ಹೇಳಿದೆ. ಅದನ್ನು ನೀವು ಸ್ವಲ್ಪ ಬ್ರೀಫಾಗಿ ಬರೆದಿದ್ದೀರಾ. ಫಸ್ಟು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಾದಾಗ ಪ್ರಪೋಸಿಷನ್ ಅಂತ ಬಂದಿದೆ. ಏನು ಪ್ರಪೋಸಿಷನನ್ನು ಸ್ವಾಮೀಸ್ ಫಾದರ್ ಹೇಳ್ದ ಅಂತ. ಸೊ ಅವ್ನು ಏನು ಹೇಳ್ತಾನೆ ಅಂದರೆ, ಕರೇಜನ್ನು ಪ್ರೂವ್ ಮಾಡೋದಕ್ಕೆ ಹೇಳ್ತಾನೆ. ನಿಮಗೆ ಧೈರ್ಯ ಇದೆ ಅನ್ನೋದನ್ನು ಪ್ರೂವ್ ಮಾಡು. ಅದನ್ನು ಹೆಂಗೆ ಪ್ರೂವ್ ಮಾಡಬೇಕು ಅಂದರೆ, ಬೈ ಸ್ಲೀಪಿಂಗ್ ಇನ್ ದಿ ಆಫೀಸ್ ರೂಮ್ ಅಲೋನ್ ಅಂತ ಇದೆ. ಸೊ ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಅಂತ ಅವನಿಗೆ ಭಯ ಇರ್ತದೆ. ಯಾಕೆ ಅವನಿಗೆ ಭಯ ಅಂತ, ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ, ಎನಿ ಚೇಂಜ್ ವುಡ್ ಕೀಪ್ ಸ್ವಾಮಿ ಅವೇಕ್ ಹೋಲ್ ನೈಟ್. ಈ ಥರ ಅವನು ಅವತ್ತು ಅವ್ರ ಅಜ್ಜಿ ಪಕ್ಕದಲ್ಲಿ ಮಲಗಲಿಲ್ಲ ಅಂದರೆ, ಅಥವಾ ಅವ್ರ ಅಜ್ಜಿ ಇರಲಿಲ್ಲ ಅಂದರೆ ಇಡೀ ರಾತ್ರಿ ಅವನಿಗೆ ನಿದ್ರೆ ಬರ್ತಿರೋದಿಲ್ಲ. ಹೀಗೆ ನೀವು ಆನ್ಸರ್ಸ್ಗಳನ್ನ ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಈಗ ನಾವು ಬ್ರೀಫಾಗಿ ಒಂದಿಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ನೋಡಿದ್ದೇವೆ. ನೀವು ಯಾವುದೇ 2 ಮಾರ್ಕ್ಸ್ ಕ್ವಶನ್ ಬರಿಬೇಕಾದಾಗ ಯಾವುದೇ ಲೆಸನ್ ಇಲ್ಲ, ಅದರಲ್ಲಿ ಬರೋಂಥ ಕೀ ಪಾಯಿಂಟ್ಗಳನ್ನು ನೀವು ಇಲ್ಲಿ ಏನಂತಂದರೆ ಬರಿಬೇಕಾಗುತ್ತೆ. ಸೊ ಈ ವಿಡಿಯೋನ ಕರೆಕ್ಟಾಗಿ 2 ಸಾರಿ 3 ಸಾರಿ ನೋಡಿ ನೀವು ಫಸ್ಟ್ ಆನ್ಸರ್ ಯಾವ ಥರ ಹೇಳಬೇಕು ಅನ್ನೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಜಸ್ಟ್ ಯು ಟೇಕ್ ದ ಕ್ವಶನ್ಸ್ ಅಷ್ಟೇ ತೊಗೊಂಡ್ಬಿಟ್ಟು
ನೀವೇನು ಮಾಡ್ಬೋದು ಅಂತಂದರೆ ಆನ್ಸರ್ನ ಬರೆಯೋದಕ್ಕೆ ಟ್ರೈ ಮಾಡಿ. ನಿಮಗೆ ಡೆಫಿನೆಟ್ ಆಗಿ ಅಂದರೆ ಸಕ್ಸಸ್ ಬರುತ್ತೆ, ಸಕ್ಸಸ್ ಸಿಗುತ್ತೆ. ರೈಟ್ ದ ಎಕ್ಸಾಮ್ ಪ್ರಾಂಪ್ಟ್ಲಿ. ತುಂಬ ಆನೆಸ್ಟ್ ಆಗಿ ಎಕ್ಸಾಮ್ನ ನೀವು ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.